ಆದರೆ ದುರಾದೃಷ್ಟ ನಮ್ಮ ಜಿಲ್ಲೆದು, ನಮ್ಮ ದಾವಣಗೆರೆ ದಕ್ಷಿಣದು ಮೈನಾರಿಟಿ ಅಲ್ಪಸಂಖ್ಯಾತರು ಆಗಿಂದ ಜನ ಇಷ್ಟು ಬಹುಸಂಖ್ಯೆಯಲ್ಲಿ ಇದ್ರೂ ಕಡೆ ಕಾಣಿಸಿ ಅವರೆಲ್ಲ ಬಿ ಫಾರಮ್ ತೊಗೊಂಬಂದಿದ್ದಾರೆ ಅಂಥೇಳಿ ಈಗ ತಕ್ಷಣನೆಲ್ಲ ವಾಟ್ಸಪ್ನಲ್ಲಿ ಮೀಡಿಯಾದಲ್ಲಿ ಟಿ ವಿಯಲ್ಲಿ ಬರ್ತಿದೆ. ನಾನು ಕಾಂಗ್ರೆಸ್ ಪಕ್ಷದಿಂದ ಮೊನ್ನೆ ಶುಕ್ರವಾರ ದಿವಸ ನಾಮಿನೇಷನನ್ನು ಸಲ್ಲಿಸಿದ್ದೇನೆ. ಸ್ಪರ್ಧಿಸ್ತೀವಿ, ನಾಮಿನೇಷನನ್ನು ನಾಳೆ ಸಲ್ಲಿಸ್ತೀವಿ ಅಂತೇಳಿ ತಮ್ಮ ಮಾಧ್ಯಮದ ಮೂಲಕ, ಚಾನಲ್ ಮೂಲಕ ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ. ನಾನು ಪಕ್ಷದ ಅಭ್ಯರ್ಥಿ ಅಲ್ಲ, ಬಂಡಾಯ ಅಭ್ಯರ್ಥಿ. ನಾನು ಈ ದಕ್ಷಿಣ ಕ್ಷೇತ್ರದಲ್ಲಿ ನಾನು ಯಾವ ಕಾರಣಕ್ಕೂ ಸರಿಯಾದಲ್ಲ. ನಮಸ್ಕಾರ ವೀಕ್ಷಕರ, ನಾನು ನಾಗರಾಜ್ ಅಪ್ಸಂದ್ರ. ನೀವು ನೋಡ್ತಾ ಇದ್ದೀರಿ ವಾರ್ತಾ ಭಾರತಿ ಡಿಜಿಟಲ್. ಸದ್ಯ ರಾಜ್ಯ ರಾಜಕೀಯದಲ್ಲಿ ದೊಡ್ಡ ಮಟ್ಟದ ಕುತೂಹಲ ಮೂಡಿಸಿದ್ದಂಥ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆಯ ಟಿಕೆಟ್ ಫೈನಲ್ ಆಗಿರ್ತಕ್ಕಂಥದ್ದು AICದಿಂದ ಈಗಷ್ಟೇ ಒಂದು ಅಧಿಕೃತ ಘೋಷಣೆ ಆಗಿದ್ದು, ಬಾಗಲಕೋಟ ವಿಧಾನಸಭಾ ಉಪಚುನಾವಣೆಗೆ ಸಂಬಂಧಿಸಿದಂತೆ ಉಮೇಶ್ ಮೇಟಿ, ಹಾಗೆಯೇ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆಗೆ ಸಂಬಂಧಿಸಿದಂತೆ ದಿವಂಗತ ಶಾಮನೂರು ಶಿವಶಂಕರಪ್ಪನವರ ಕುಟುಂಬದ ಸಮರ್ಥ್ ಮಲ್ಲಿಕಾರ್ಜುನ್ಗೆ ಟಿಕೆಟನ್ನು ಅನೌನ್ಸ್ ಮಾಡಿರ್ತಕ್ಕಂಥದ್ದು. ಆದರೆ ಈ ಒಂದು ಕ್ಷೇತ್ರದಲ್ಲಿ ಈ ಒಂದು ನಿರ್ಧಾರ ಕಾಂಗ್ರೆಸ್ಗೆ ಒಂದು ದೊಡ್ಡ ಹಿನ್ನಡೆಯನ್ನು ಉಂಟು ಮಾಡುತ್ತಾ ಅನ್ನೋ ಪ್ರಶ್ನೆ ಈಗ ದೊಡ್ಡ ಮಟ್ಟದಲ್ಲಿ ದಾವಣಗೆರೆ ವಿಧಾನಸಭಾ ಕ್ಷೇತ್ರದಲ್ಲಿ ಎದ್ದಿರ್ತಕ್ಕಂಥದ್ದು. ಯಾಕಂತಂದರೆ ಈ ಹಿಂದೆ ಏನು ಬಿ ಫಾರ್ಮ್ ಇಲ್ಲದೇನೆ ಕಾಂಗ್ರೆಸ್ನಿಂದನೇ ಒಂದು ನಾಮಿನೇಷನನ್ನು ಫೈಲ್ ಮಾಡಿದ್ರು ಸಾದಿಕ್ ಪೈಲ್ವಾನ್, ಅವರು ನಮ್ಮ ಜೊತೆ ಇದ್ದಾರೆ. ಈ ಒಂದು ಟಿಕೆಟ್ ಅನೌನ್ಸ್ ಬಗ್ಗೆ ಅವ್ರು ಏನು ಹೇಳ್ತಾರೆ ಅವರನ್ನು ಮಾತಾಡಿಸ್ತಾ ಹೋಗ್ತೀನಿ. ಅವರ ಮಾತುಗಳೇನು, ಅವರ ನಿರ್ಧಾರ ಏನು, ಈ ಕ್ಷೇತ್ರದ ಫಲಿತಾಂಶದ ಬಗ್ಗೆ ಅವರ ವಿವರಣೆ ಏನಿರುತ್ತೆ ಅಂತ ಕೇಳೋಣ. ಸರ್, ಕೊನೆಯದಾಗಿ ನೀವು ಮೊನ್ನೆ ನಾಮಿನೇಷನ್ ಸಲ್ಲಿಕೆ ಮಾಡಿದ್ರಿ, ಕಾಂಗ್ರೆಸ್ಸಿಂದ ಬಿ ಫಾರ್ಮ್ ಸಿಗುತ್ತೆ ಅಂತಂತೇಳಿ. ಈಗಷ್ಟೇ ಅನೌನ್ಸ್ ಆಗಿರ್ತಕ್ಕಂಥದ್ದು ಸಮರ್ಥ್ಗೆ ಒಂದು ಟಿಕೆಟನ್ನು ಕಾಂಗ್ರೆಸ್ ಹೈಕಮಾಂಡ್ ಕೊಟ್ಟಿರ್ತಕ್ಕಂಥದ್ದು. ಈ ಬಗ್ಗೆ ಏನು ಹೇಳ್ತೀರಿ ಸರ್? ಸರ್, ತಮ್ಮ ಎಲ್ಲರಿಗೂ ನಮಸ್ಕಾರ ಹೇಳ್ತಾ, ನಾನು ಕಾಂಗ್ರೆಸ್ ಪಕ್ಷದಿಂದ ಮೊನ್ನೆ ಶುಕ್ರವಾರ ದಿವಸ ನಾಮಿನೇಷನನ್ನು ಸಲ್ಲಿಸಿದ್ದೇನೆ. ನನಗೆ 100ಕ್ಕೆ 200% ಸಿಗ್ತದೆ ಅಂಥೇಳಿ ತಮ್ಮ ಎಲ್ಲ ಮಾಧ್ಯಮರ ಮೂಲಕ ನಾನೆಲ್ಲ ಇಡೀ ಜನತೆಗೆ ತಿಳಿಸಿದ್ದೇನೆ. ಆದರೆ ದುರಾದೃಷ್ಟ ನಮ್ಮ ಜಿಲ್ಲೆದು, ನಮ್ಮ ದಾವಣಗೆರೆ ದಕ್ಷಿಣದು ಮೈನಾರಿಟಿ ಅಲ್ಪಸಂಖ್ಯಾತರು ಆಗಿಂದ ಜನ ಇಷ್ಟು ಬಹುಸಂಖ್ಯೆಯಲ್ಲಿ ಇದ್ರೂ ಕಡೆ ಕಾಣಿಸಿ ಅವರೆಲ್ಲ ಬಿ ಫಾರಮ್ ತೊಗೊಂಬಂದಿದ್ದಾರೆ ಅಂಥೇಳಿ ಈಗ ತಕ್ಷಣನೆಲ್ಲ ವಾಟ್ಸಪ್ನಲ್ಲಿ ಮೀಡಿಯಾದಲ್ಲಿ ಟಿ ವಿಯಲ್ಲಿ ಬರ್ತಿದೆ. ಆ ದೃಷ್ಟಿಲೇ ನಾಳೆ ಬಹಿರಂಗವಾಗಿ ಭಾಳ ಜನಸಂಖ್ಯೆಯಲ್ಲಿ, ಸಾವಿರಾರು ಜನಸಂಖ್ಯೆಯಲ್ಲಿ ನಾವು ಬೇತೂರು ರೋಡ್ ಸರ್ಕಲಿಂದ ಪಾದಯಾತ್ರೆ ಮೂಲಕ ನಾವು ಬಂಡಾಯ ಸ್ಪರ್ಧಿಸ್ತೀವಿ, ನಾಮಿನೇಷನನ್ನು ನಾಳೆ ಸಲ್ಲಿಸ್ತೀವಿ ಅಂಥೇಳಿ ತಮ್ಮ ಮಾಧ್ಯಮದ ಮೂಲಕ, ಚಾನಲ್ ಮೂಲಕ ಹೇಳೋಕ್ಕೆ ನಾನು ಇಷ್ಟಪಡ್ತೇನೆ. ಸರ್, ಕಳೆದ 2008ರಲ್ಲಿ ಕ್ಷೇತ್ರ ಪುನರ್ವಿಂಗಡಣೆ ಆದಾಗಲಿಂದಲೂ ದಿವಂಗತ ಶಾಮನೂರು ಶಿವಶಂಕರಪ್ಪನವರನ್ನು ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ಗೆಲ್ಲಿಸ್ಕೊಂಡು ಬರ್ತಾ ಇದ್ದಿದ್ದು. ಇಲ್ಲಿ ಅಲ್ಪಸಂಖ್ಯಾತರ ಮತಗಳು ನಿರ್ಣಾಯಕ ಅಂತ ಗೊತ್ತಿದ್ದು ಹೈಕಮಾಂಡ್ ಈಗ ಅದೇ ಕುಟುಂಬಕ್ಕೆ ಮಣೆ ಹಾಕಿರ್ತಕ್ಕಂಥದ್ದು. ಇದರ ವಿಚಾರವಾಗಿ ಕಾಂಗ್ರೆಸ್ ಹೈಕಮಾಂಡ್ಗೆ ಯಾವ ರೀತಿ ಸಂದೇಶವನ್ನು ಕೊಡ್ತೀರಿ? ಸರ್, ಈಗ ಸೆಂಟ್ರಲ್ ಗೌರ್ಮೆಂಟು, ಕಾಂಗ್ರೆಸ್ ಪಕ್ಷದ ಹಿರಿಯರು, ಸ್ಟೇಟ್ ಗೌರ್ಮೆಂಟು ಪಕ್ಷದ ಹಿರಿಯರು ಎಲ್ಲರೂ ಮೈನಾರಿಟಿಗೆ ಅಂಥೇಳಿ ಘೋಷಣೆ ಆದಾಗ ನಮ್ಮ ಕೆಲವು ರಾಜಕೀಯ ಜನ ಸೇರಿ ಯಾವ ಕಾರಣಕ್ಕೂ ಶಾಮನೂರು ಮಂಥನಕ್ಕೆ ಅದು ಒದಗಿಸ್ಬೇಕು ಅಂಥೇಳಿ ಬಿ ಫಾರಮನ್ನು ಕೊಟ್ಟಿದ್ದಾರೆ. ಆದರೆ ಶಾಮನೂರು ಶಿವಶಂಕರಪ್ಪನವರು ನಮ್ಮ ರಾಜಕೀಯ ಗುರುಗಳು, ನಮ್ಮ ಹಿರಿಯರು ಆ ಸ್ಥಾನದಲ್ಲಿ ತೊರೆದಿಂದ ಸಾದಿಕ್ ಪೈಲ್ವಾನ್ರೆ 1ರಿಂದ 4 ಸತಿ ಅರ್ಜಿಯನ್ನು ಹಾಕಿದ್ವಿ. ನಾವು ಕೇಳಿದ್ದೀವಿ, ಇಡೀ ನಮ್ಮ ಜಿಲ್ಲೆಯ ಜನತೆಗೆ ಗೊತ್ತಿದೆ, ಕರ್ನಾಟಕದಾಗ ಗೊತ್ತಿದೆ, ಎಲ್ಲ ಲೀಡ್ರಿಗೆ ಗೊತ್ತಿದೆ. ಆದ್ರೂ ನಮ್ಮ ಅದೃಷ್ಟ ದುರಾದೃಷ್ಟನೋ ಇನ್ನೊಬ್ಬರ ದುರಾದೃಷ್ಟ ಗೊತ್ತಿಲ್ಲ. ಆದರೆ ಈ ಚುನಾವಣೆ ರಣರಂಗ ಮೈದಾನದಲ್ಲಿ ನಾವು ಬಹಿರಂಗವಾಗಿ ಬಯಲಾಗಿರ್ತೀವಿ. ಎಲ್ಲ ಜನ ಆಶೀರ್ವಾದ ಮಾಡ್ತಾರೆ, ಎಲ್ಲ ಜನ ನಮಗೆಲ್ಲ ಗೆಲುವು ತೀರ್ಪು ಕೊಡ್ತಾರೆ ಅಂಥೇಳಿ ನಮಗೆ ವಿಶ್ವಾಸ ಇದೆ ಸರ್. ಅಂದರೆ ನೀವು ಹೇಳ್ತಾ ಇರೋಂಥದ್ದು ಪಕ್ಷೇತರವಾಗಿ ನಿಂತು ಸ್ವತಂತ್ರವಾಗಿ ಸ್ಪರ್ಧಿಸಿ ನಾನು ಈ ಕ್ಷೇತ್ರದಲ್ಲಿ ಗೆದ್ದೇ ಗೆಲ್ತೀನಿ ಅನ್ನೋ ಮಾತು? ನಾನು ಪಕ್ಷದ ಅಭ್ಯರ್ಥಿ ಅಲ್ಲ, ಬಂಡಾಯ ಅಭ್ಯರ್ಥಿ. ನಾನು ಈ ದಕ್ಷಿಣ ಕ್ಷೇತ್ರದಲ್ಲಿ ನಾನು ಯಾವ ಕಾರಣಕ್ಕೂ ಸರಿಯಾದಲ್ಲ, ನಾನು ಬಯಲಾಗಿರ್ತೇನೆ
ರಣರಂಗ ಬಯಲೆಯಲ್ಲಿ ಮೈದಾನದಲ್ಲಿ ಇದ್ದು ನಾನೆಲ್ಲ ಗೆಲುವು ಸಾಧಿಸ್ತಾನೆ ಗೆಲ್ತಂದೆ ಅಂತೇಳಿ ನನಗೆ ವಿಶ್ವಾಸ ಇದೆ ಸರ್. ಜನಗಳು ನನಗೆಲ್ಲ ತೀರ್ಪು ಕೊಡ್ತಾರೆ, ನನ್ನ ಮೇಲೆ ವಿಶ್ವಾಸ ಇದೆ. ಖಂಡಿತವಾಗೂ ನಾನು ಎಲ್ಲ ಧರ್ಮದವ್ರ ಜೊತೆಗೆ ನಾನು ವಿಶ್ವಾಸದಲ್ಲಿ ಅದೇನಿ. ದುಡ್ಡು ಮುಖ್ಯ ಅಲ್ಲ, ರಾಜಕೀಯದಲ್ಲಿ ವಿಶ್ವಾಸ ಪ್ರೀತಿ ಹಂಚ್ಕೊಂಡು ಬಂದಿರ್ತಕ್ಕಂಥ ಒಂದು ಸಮಾಜ ನಮ್ಮದು. ನಾನು ಸಮಾಜದ ಮಾಜಿ ಉಪಾಧ್ಯಕ್ಷ, ಸಮಾಜದಲ್ಲಿ ಮಾಜಿ ನಗರಸಭಾ ಸದಸ್ಯನಾಗಿ ಸೇವೆ ಸಲ್ಲಿಸಿದ್ದೀನಿ, ಅಧ್ಯಕ್ಷನಾಗಿ ಸೇವೆ ಸಲ್ಲಿಸಿದ್ದೀನಿ. ಸಾರ್ವಜನಿಕರ ಮಧ್ಯ ನಾನು ಎಲ್ಲ ಧರ್ಮದವ್ರ ಜೊತೆಗೆ ಒಳ್ಳೇದು ಕೆಟ್ಟದ್ರಲ್ಲಿ ಭಾಗವಹಿಸಿದ್ದೀನಿ. ಅವರು ಆಗ ಹೋಗೋ ಕೆಲಸಗಳನ್ನು ನಾನು ಸಾಲ್ವ್ ಮಾಡಿದ್ದೀನಿ. ನನಗೆ ಗುರುತಿಸ್ತಾರೆ. ನಾನು ಬಂಡಾಯ ನಿಂತರೆ ನನಗೆ ಗೆಲುವು ಖಚಿತ ಅಂಥೇಳಿ ನಿಮ್ಮ ಮೂಲಕ ಹೇಳೋಕ್ಕೆ ನಾನು ಇಷ್ಟಪಡ್ತೇನೆ. ಕೇಳಿದ್ರಲ್ಲ, ಇದು ಸಾದಿಕ್ ಪೈಲ್ವಾನ್ ಅವರ ಮಾತು. ಯಾವುದೇ ಕಾರಣಕ್ಕೂ ನಾನು ಚುನಾವಣಾ ಸ್ಪರ್ಧೆಯಿಂದ ಹಿಂದೆ ಸರಿಯೋದಿಲ್ಲ. ಏನು ನಮಗೆ ನಮ್ಮ ಗುರುಗಳಾದಂಥ ದಿವಂಗತ ಶಾವನೂರು ಶಿವಶಂಕರಪ್ಪನವರ ಮೇಲೆ ಅಭಿಮಾನ ಇದೆ. ಆದರೆ ಈ ಬಾರಿ ನಮಗೆ ಈ ಒಂದು ಮತಕ್ಷೇತ್ರದಲ್ಲಿ ಅವಕಾಶವನ್ನು ಕೊಡಬೇಕಾಗಿತ್ತು. ಈ ನಿಟ್ಟಿನಲ್ಲಿ ಯಾಕಂತಂದರೆ ಈ ಒಂದು ಮತಕ್ಷೇತ್ರದಲ್ಲಿ 4 ಬಾರಿ ಶಾವನೂರು ಶಿವಶಂಕರಪ್ಪನವರನ್ನು ಗೆಲ್ಲಿಸಿದ್ದೀವಿ. ಜೊತೆಗೆ ಈ ಕ್ಷೇತ್ರದಲ್ಲಿ ನಿರ್ಣಾಯಕ ಪಾತ್ರವನ್ನು ಅಲ್ಪಸಂಖ್ಯಾತ ಮತಗಳು ವಹಿಸ್ತವೆ. ಈ ನಿಟ್ಟಿನಲ್ಲಿ ನಮಗೆ ಒಂದು ಅವಕಾಶವನ್ನು ಕೊಡಬೇಕಾಗಿತ್ತು. ಆದರೆ ನಾನು ಸ್ಪರ್ಧೆಯಿಂದ ಮಾತ್ರ ಹಿಂದೆ ಸರಿಯಲ್ಲ, ಬಂಡಾಯ ಅಭ್ಯರ್ಥಿಯಾಗಿ ನಿಂತ್ಕೊಳ್ತೀನಿ ಮತ್ತು ಗೆಲ್ಲೋದು ಕೂಡ ಖಚಿತ, ನನಗೆ ಆ ನಂಬಿಕೆ ಇದೆ ಅನ್ನೋ ಮಾತನ್ನು ಸಾದಿಕ್ ಪೈಲ್ವಾನ್ ಅವರು ಹೇಳ್ತಾ ಇರ್ತಕ್ಕಂಥದ್ದು. ವಿಡಿಯೋ ಜರ್ನಲಿಸ್ಟ್ ಜಿಶನ್ ಜೊತೆ ನಾಗರಾಜ್ BF ಚಂದ್ರ, ವಾರ್ತಾ ಭಾರತಿ, ದಾವಣಗೆರೆ.